ಕಲಬುರಗಿಯ ಚಿಂಚೋಳಿಯಲ್ಲಿ ಸಾರಿಗೆ ಬಸ್ನಲ್ಲಿ ಕಳ್ಳತನ ಆಗಿದೆ. ಕೆಕೆಆರ್ಟಿಸಿ ಬಸ್ ಕದ್ದೊಯ್ದಿದ್ದಾರೆ ಖದೀಮರು. ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ ಅನ್ನೇ ಕದ್ದೊಯ್ದಿದ್ದಾರೆ. ಇಂಥ ಖತರ್ನಾಕ್ಗಳು ನೋಡಿ. ನಿನ್ನೆ ತಡರಾತ್ರಿ ಬಸ್ ನಿಲ್ದಾಣದಲ್ಲಿ ಬಸ್ ಅನ್ನ ನಿಲ್ಲಿಸಲಾಗಿತ್ತು. ಬೀದರ್ ಬಸ್ ಡಿಪೋಗೆ ಸೇರಿದಂತಹ ಬಸ್ ಅನ್ನ ಕಳ್ಳತನ ಮಾಡಿದ್ದಾರೆ. KA38F971 ನಂಬರ್ನ ಬಸ್ ಅನ್ನ ಕಳ್ಳತನ ಮಾಡಲಾಗಿದೆ. ಮಿರಿಯಾಣ ಮಾರ್ಗವಾಗಿ ತಾಂಡೂರ ಮೂಲಕ ತೆಲಂಗಾಣದ ಕಡೆ ಬಸ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಕಳ್ಳರು. ಬಸ್ ಹುಡುಕಾಟದ ಸಲುವಾಗಿ ತೆಲಂಗಾಣಕ್ಕೆ ಈಗ ಪೊಲೀಸರ 2 ಟೀಮ್ ತೆರಳಿರುವಂಥದ್ದು. ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಹಣಕ್ಕ ಅಥವಾ ಅವರ ಚಿನ್ನಕ್ಕೋ ಕನ್ನ ಹಾಕೋದು ನೋಡಿದ್ವಿ. ಆದರೆ ಖದೀಮರಿಲಿ ಇಡೀ ಬಸ್ಸನ್ನೇ ಎಗರಿಸ್ಕೊಂಡು ಹೋಗಿರುವಂಥದ್ದು. ಬಸ್ಸನ್ನೇ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಸ್ನ ಹುಡುಕಾಟಕ್ಕಾಗಿ ಈಗ ಪೊಲೀಸರು ತೆಲಂಗಾಣಕ್ಕೆ ಪೊಲೀಸರ ಟೀಮ್ ತೆರಳಿರುವಂಥದ್ದು. KA38F971 ನಂಬರ್ನ ಬಸ್ಸನ್ನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ. KKRTC ಬಸ್ನ ಕತ್ಕೊಂಡು ಹೋಗಿರುವಂಥದ್ದು. ಬಸ್ ನಿಲ್ದಾಣದಲ್ಲಿ ಬಸ್ಸನ್ನ ನಿಲ್ಲಿಸಿದ್ರು. ನೆನೆ ತಡರಾತ್ರಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ ಬಸ್ಸನ್ನ ಈಗ ಕಳ್ಳರು ತೆಗೆದುಕೊಂಡು ಹೋಗಿರುವಂಥದ್ದು. ಇನ್ನು ಆ ಬಸ್ಸನ್ನ ಕದೀಮರು ತಗೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಪೊಲೀಸರು ಬಸ್ನ ಹುಡುಕಾಟದಲ್ಲಿದ್ದಾರೆ. ಬೀದರ್ದಿಂದ ಮೊನ್ನೆಕಡಿ ಮಾರ್ಗವಾಗಿ ಚಿಂಚೋಳಿ ಬಂದಿರ್ತದೆ. ರಾತ್ರಿ ವಸತಿಯಲ್ಲಿ 9 ಗಂಟೆ 15ಕ್ಕೆ ಮಾಡಿರುತ್ತದೆ. ಅಲ್ಲೇ ಬಸ್ ನಿಲ್ದಾಣದಲ್ಲಿ ವಿಶ್ರಾಂತಿ ಕೋಣೆ ಇದೆ. ಚಾಲಕ ಮತ್ತು ನಿರ್ವಾಹಕರು ವಿಶ್ರಾಂತಿ ಕೋಣೆಯಲ್ಲಿ ಮಲಗಿದ್ದಾರೆ. ನಾವು ಬಸ್ ನಿಲ್ದಾಣಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಸುಮಾರು ಮಧ್ಯರಾತ್ರಿ 3 ಗಂಟೆ 37 ನಿಮಿಷಕ್ಕೆ ನಮ್ಮದು ಇನ್ ಆ್ಯಂಡ್ ಎಕ್ಸಿಟ್ ಅಂತ 2 ಗೇಟ್ ಇದೆ. ಎಕ್ಸಿಟ್ನಲ್ಲಿ ನೋಡಿದಾಗ 3:30 ಗಂಟೆಗೆ ಅದು ಪಾಸ್ ಆಗಿದೆ. 3:37 ನಿಮಿಷ ಪಾಸ್ ಆಗಿದೆ. ಅದು ಯಾವ ಕಡೆ ಹೋಗಿದೆ ಅಂತ ಗೊತ್ತಾಗಿಲ್ಲ. ಬಟ್ ಈ ಕಡೆ ಗುಲ್ಬರ್ಗ ರೋಡ್ ಸೈಡ್ ಹೋಗಿದೆ. ಅದು ಮುಂದಿನ ಅದಕ್ಕೆ ಕ್ರಮಕ್ಕಾಗಿ ಪೊಲೀಸರಿಗೆ ನಾವು ಮಾಹಿತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಸಾಮಾನ್ಯವಾಗಿ ಈಗ ಈ ಬೈಕ್ ಅಥವಾ ಕಾರು ಅಥವಾ ಕಾರ್ನ ಸ್ಪೇರ್ ಪಾರ್ಟ್ಸ್ ಇರಬಹುದು, ಆಟೋ, ಈ ರೀತಿ ಕಳ್ಳತನ ಆಗುವಂಥ ದೃಶ್ಯಗಳು ಅಥವಾ ಆ ರೀತಿ ಪ್ರಕರಣಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದರೆ ಇಲ್ಲಿ ಖದೀಮರು ಬಸ್ಸನ್ನೇ ಕದ್ದೊಯ್ದಿರುವಂಥದ್ದು. ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈ ಕಂಡಕ್ಟರ್ ಹಾಗೆ ಡ್ರೈವರ್ ಏನಿದ್ದಾರೆ ಅವರು ವಿಶ್ರಾಂತಿ ಕೊಠಡಿಯಲ್ಲಿ ವಿಶ್ರಾಂತಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಆ ಸಂದರ್ಭದಲ್ಲಿ ಆ ಬಸ್ನ ಕೀ ಎಲ್ಲವನ್ನೂ ಅಲ್ಲೇ ಬಿಟ್ಟು ಅವರು ಹೋಗಿದ್ದಂಥದ್ದ. ಈ ಖದೀಮರು ಯಾರು ಏನು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಹೌದು ಸೌಮ್ಯ, ಕಲಬುರಗಿಯ ಚಿಂಚೋಳಿ ಬಸ್ ಡಿಪೋನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಈ ರೀತಿ ಬಸ್ ಕಳವಾಡುವಂತ ಘಟನೆ ನಡೆದಿರುವಂತದ್ದು. ಬಸ್ ಅನ್ನ ಚಾಲಕ ಅಲ್ಲಿ ಬಸ್ ನಿಲ್ದಾಣ ಹಚ್ಚಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಖದೀಮರು ಬಸ್ ಅನ್ನೇ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಆ ಕಳ್ಳತನ ಮಾಡುವಂತ ವಿಡಿಯೋ CCTV ಕೂಡ ಕಳ್ಳತನ ಮಾಡಿದ ದೃಶ್ಯ ಕೂಡ CCTVಯಲ್ಲಿ ಸರಿಯಾಗಿದ್ದು. ಹೀಗಾಗಿ ಯಾರು ಈ ಕಳ್ಳತನ ಮಾಡಿರುವಂತದ್ದು ಅಥವಾ ಏನು ತಮ್ಮ ಈ ಹಿಂದೆ ಕೂಡ ಘಟನೆ ನಡೆದಾಗ ಬಸ್ಗಳನ್ನ ಕಳ್ಳತನ ಆದಾಗ ತಮ್ಮ ಊರಿಗೆ ಬಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಲಬುರಗಿ ಬಸ್ ನಿಲ್ದಾಣದಿಂದ ಬಸ್ಗಳನ್ನ ಕೂಡ ತಮ್ಮ ಊರಿಗೆ ಕಳುವು ಮಾಡ್ಕೊಂಡು ಹೋಗಿದ್ರು. ಅಂದ್ರೆ ಈ ರೀತಿ ಆಗಿರ್ಬೋದಾ ಅಥವಾ ಉದ್ದೇಶ ಪೂರ್ವಕವಾಗಿ ಬಸ್ ಅನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲದೆ 2 ತಂಡಗಳನ್ನ ರಚಿಸಿ ಈಗ ಏನು ಆ ಬಸ್ ಅನ್ನ ಕಳುವು ಮಾಡ್ಕೊಂಡು ಮೋಸ್ಟ್ಲಿ ತೆಲಂಗಾಣ ಕಡೆ ಹೋಗಿರ್ಬೋದು ಅನ್ನೋ ಒಂದು ಸಣ್ಣ ಮಾಹಿತಿ ಮೇರೆಗೆ ಈಗ ಏನು ಚಿಂಚೋಳಿ ಪೊಲೀಸ್ 2 ತಂಡ ಈಗ ಹೈದರಾಬಾದ್ ತೆಲಂಗಾಣ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಘಟನೆ ಇದೇನು ಮೊದಲೆಲ್ಲ ಈ ಹಿಂದೆ ಕೂಡ ಹಲವು ಬಾರಿ ಇಂತಹ ಬಸ್ ಕಳುವು ಪ್ರಕರಣಗಳು ಕೂಡ ಆಗಿತ್ತು. ಆದ್ರೆ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕಳ್ಳತನವಾಗಂತೂ ಕಾರು, ವೆಹಿಕಲ್ ಈ ರೀತಿ ಒಂದು ಕಳ್ಳತನ ಆಗುತ್ತೆ. ಆದ್ರೆ ಈ ಬಸ್ ಅನ್ನೇ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಅಂದ್ರೆ ಯಾವ ಕಾರಣಕ್ಕಾಗಿ ಬಸ್ ಅನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಆ ಬಸ್ಸಿಗೆ ಅವರು ಊರಿಗೆ ಹೋಗೋಕೆ ಯಾವುದೇ ರೀತಿಯ ಒಂದು ವಾಹನದ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಯಾರಾದ್ರೂ ಬಸ್ ಏನು ಡ್ರೈವರ್ ಇದ್ದಾರೆ ಅಂದ್ರೆ ಬಸ್ ಚಲಾವಣೆ ಮಾಡುವಂತವರೇ ಈ ಬಸ್ ಅನ್ನ ಕಳ್ಳತನ ಮಾಡುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಬಸ್ಗಳಿಗೆ ಲಾಕ್ ಇರೋದಿಲ್ಲ. ಹಾಗಾಗಿ ಅದನ್ನ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಮೋಸ್ಟ್ಲಿ ಬಸ್ ಅನ್ನ ತಗೊಂಡು ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ 2 ತಂಡಗಳನ್ನ ರಚನೆ ಮಾಡಿ ಈಗ ಬಸ್ ಕಳುವು ಮಾಡಿದರೆ ಕಳ್ಳರಿಗೆ ಹುಡುಕಾಟವನ್ನು ನಡೆಸಿರುವಂತದ್ದು. ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.